ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಜಯ ಅಡುಗೆ ಮನೆ. ಇವತ್ತು ನಾನು ಅವರೆಕಾಳಿಂದ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅವರೆಕಾಳು ಒಬ್ಬಟ್ಟು ಮಾಡೋದಕ್ಕೆ ಅಂತ ನೋಡೋಣ. ಒಂದು ಬಟ್ಟಲು ಅವರೆಕಾಳು, ಮತ್ತು ಒಂದು ಬಟ್ಟಲು ಚಿರೋಟಿ ರವೆ, ಮತ್ತು ಕಾಲು ಬಟ್ಟಲು ಮೈದಾ ಹಿಟ್ಟು, ಮತ್ತು 2ರಿಂದ 3 ಸ್ಪೂನು ಇಲ್ಲಿ ನಾನು ಎಳ್ಳನ್ನು ಹುರಿದು ಇಟ್ಕೊಂಡಿದ್ದೀನಿ, ಮತ್ತು 1 ಕಪ್ ಎಣ್ಣೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಬಟ್ಟಲು ಅವರೆಕಾಳಿಗೆ ಅರ್ಧ ಬಟ್ಟಲು ಬೆಲ್ಲವನ್ನು ತೊಗೊಂಡಿದ್ದೀನಿ, ಮತ್ತು 2 ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನವನ್ನು ತೊಗೊಂಡಿದ್ದೀನಿ, ಮತ್ತು ಕುಟ್ಟಿ ಪುಡಿ ಮಾಡಿದ ಒಂದು 2 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಬನ್ನಿ ಈಗ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಇಲ್ಲಿ ಕನಕವನ್ನು ಮಾಡಿಕೊಳ್ಳೋಣ. ಅದಕ್ಕೆ ಒಂದು ಬಟ್ಟಲನ್ನು ತೊಗೊಂಡಿದ್ದೀನಿ. ಆ ಬಟ್ಟಲಿಗೆ 1 ಕಪ್ ಚಿರೋಟಿ ರವೆನ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಮೈದಾ ಮತ್ತು ಒಂದು ಚಿಟಿಕೆ ಅರಿಶಿನವನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೈಯಲ್ಲಿ ಫಸ್ಟ್ ಈ ರೀತಿ ಮೊದಲು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದ ನಂತರ ಸ್ವಲ್ಪ ಸ್ವಲ್ಪನೇ ನಾವು ನೀರು ಸೇರಿಸ್ಕೊಂಡು ಕಲಿಸ್ಕೊಂಡು ಹೋಗೋಣ. ಈ ರೀತಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಬೇಕು. ಮೃದುವಾಗಿ ಈ ರೀತಿ ಕಲಿಸ್ಕೊಂಡು ಹೋಗೋಣ. ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಈ ಥರ ಮೃದುವಾಗಿ ಇದನ್ನು ಹಾಕಿಕೊಂಡು ಕಳಿಸ್ಬೇಕು. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಮೇಲೆ ನೀರನ್ನು ಹಾಕ್ತೀನಿ. ಕಲಿಸಿದ್ದಾಯ್ತು. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನೆನೆ ಹಾಕೋಣ. ಎಣ್ಣೆಯಲ್ಲಿ ಚೆನ್ನಾಗಿ ನೆನೆಬೇಕಿದು. ಈ ರೀತಿ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಬೇಕು. ಕನಕ ನೆನೆಯಷ್ಟರಲ್ಲಿ ನಾವು ಅವರೆಕಾಳನ್ನು ಬೇಯಿಸ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ಇಡ್ತಾ ಇದ್ದೀನಿ. ಕುಕ್ಕರ್ಗೆ 1 ಬೌಲ್ ಅವರೆಕಾಳು ತಗೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ 1 ಕಪ್ ಅಷ್ಟನ್ನೇ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. 3-4 ವಿಸಿಲ್ ಬರಲಿ ಇದು. ಕುಕ್ಕರ್ ಮುಚ್ಚಿಸ್ತಾ ಇದ್ದೀನಿ. ಇದು 3-4 ವಿಸಿಲ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ 3 ವಿಸಿಲ್ ಆಗಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ನಂತರ ಇದನ್ನು ರುಬ್ಕೊಬೇಕು. ಈಗ ಇದು ತಣ್ಣಗಾಗಿದೆ. ಈ ರೀತಿ ಚೆನ್ನಾಗಿ ಕಾಳು ಈ ರೀತಿ ಚೆನ್ನಾಗಿ ಬೆಂದಿರಬೇಕು. ಈಗ ಇದು ಬೆಂದಿದೆ. ಇದನ್ನು
ಜೋಡಿಸೋ ಬಟ್ಲು ತಗೊಂಡು ಒಂಚೂರು ನೀರು ಬೆಂದಿರೋ ಕಾಳನ್ನು ಶೋಧಿಸ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ನೀರು ಇರದೆ ಶೋಧಿಸ್ಕೊಬೇಕು. ಸ್ವಲ್ಪ ತಣ್ಣಗಾಗಲಿ. ಈಗ ಅವರೆಕಾಳು ತಣ್ಣಗಾಗಿದೆ. ಈಗ ಒಂದು ಮಿಕ್ಸಿ ಜಾರ್ ತಗೊತಾ ಇದ್ದೀನಿ. ಈ ಜಾರ್ಗೆ ಬೆಂದಿರೋ ಅವರೆಕಾಳನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದು ರುಬ್ಬಿದಾಗಿದೆ. ಈ ರೀತಿ ಚೆನ್ನಾಗಿ ರುಬ್ಕೊಬೇಕು. ಸ್ವಲ್ಪ ತರ್ತರಿ ಇದ್ರೂ ಪರವಾಗಿಲ್ಲ. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೋಣ. ತುಪ್ಪ ಚೆನ್ನಾಗಿ ಕರಗಲಿ. ಚೆನ್ನಾಗಿ ಕರಗಿದಾದ್ಮೇಲೆ ಇದಕ್ಕೆ ನಾನು ಬೆಲ್ಲನ ಹಾಕ್ತಾ ಇದ್ದೀನಿ. ಇದು ಬೆಲ್ಲ ಮುಳುಗೋಷ್ಟು ನೀರನ್ನು ಹಾಕಿದ್ರೆ ಸಾಕು. ಚೆನ್ನಾಗಿ ಬೆಲ್ಲ ಕರಗಿದ ಮೇಲೆ ನಾವು ಅವರೆಕಾಳು ಪೇಸ್ಟ್ ಮಾಡ್ಕೊಂಡಿರೋದನ್ನ ಹಾಕೋಣ. ಇದು ಚೆನ್ನಾಗಿ ಕರಗಬೇಕು ಬೆಲ್ಲ. ಈಗ ಕುದಿತಾ ಇದೆ. ಇದಕ್ಕೆ ನಾನು ಪೇಸ್ಟ್ ಮಾಡ್ಕೊಂಡಿರುವ ಅವರೆಕಾಳನ್ನು ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ಹುರಿದಿರುವ ಎಳ್ಳನ್ನು ಹಾಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಸ್ವಲ್ಪ ಚೆನ್ನಾಗಿ ಗಟ್ಟಿ ಆಗಬೇಕು. ಈಗ ಹೂರ್ಣ ತಯಾರಾಗಿದೆ. ಇದು ತಣ್ಣಗಾಗಿದೆ. ಈಗ ಇದನ್ನು ಒಂದೊಂದೇ ಉಂಡೆಗಳನ್ನಾಗಿ ಮಾಡೋಣ. ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳೋಣ. ನಾವು ದಪ್ಪ ಬೇಕಾದರೂ ದಪ್ಪ ಮಾಡ್ಕೊಬೋದು, ಇಲ್ಲ ಚಿಕ್ಕದಾಗೂ ಸಹ ಮಾಡ್ಕೊಬೋದು. ಒಬ್ಬಟ್ಟಿಟ್ಟು ಕಲಿಸಿದ್ವಲ್ಲ ಅದು ತಗೊಂಡ ಕನಕವನ್ನ ಇದು ಚೆನ್ನಾಗಿ ನೆಂದಿದೆ. ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಳ್ಳೋಣ. ನಂತರ ಒಂದು ಮಣೆಯನ್ನು ತಗೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಬ್ಬಟ್ಟುವ ಒಂದು ಪೇಪರ್ನ ತಗೊಳ್ತಾ ಇದ್ದೀನಿ. ಈ ರೀತಿ ಪೇಪರ್ ಮಾರ್ಕೆಟಲ್ಲಿ ಸಿಗುತ್ತೆ, ಒಬ್ಬಟ್ಟಿನ ಕವರು. ನಾನು ತಗೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಅಗಲ ಮಾಡ್ಕೊಬೇಕು.
ಒಬ್ಬಟ್ಟನ್ನು ಹೆಂಚು ಮೇಲೆ ಹಾಕೋಣ. ನಿಧಾನವಾಗಿ ಹಾಕೋಣ. ಈ ರೀತಿ ಎರಡು ಬದಿಯಲ್ಲೂ ಸಹ ಅದನ್ನು ಬೇಯಿಸ್ಕೊಳ್ಬೇಕು. ಯಾವ ಸೈಜ್ ಬೇಕಾದರೂ ಮಾಡ್ಕೊಳ್ಬೋದು, ತುಂಬ ಅಗಲ ಬೇಕಾದರೂ ಮಾಡ್ಕೊಬೋದು. ಕೈಗೆ ಚೆನ್ನಾಗಿ ಬೆಂದಿದೆ.